ಯಾವುದ್ರೆ ಕೊಟ್ಟಿದ್ದೀವಿ ನಾವು ಹೇಳಿ ಅವ್ರಿಗೆ ಮಂಡ್ಯನೇ ಬೆಂಗಳೂರಾಗ ಹೇಳಿದ್ದೆ ಮಾಡಲಿಕ್ಕೆ ಏನು ತೊಂದರೆ ಇಲ್ಲ ಸರ್ಕಾರದಿಂದ ನಮ್ಮ ಹೊತ್ತಿಂದ. ಆದರೆ ಯಾರಿಗೆ ಡಿಸ್ಟರ್ಬ್ ಆಗಬಾರ್ದು ಶಾಲಾ ಕಾಲೇಜು ಆಸ್ಪತ್ರೆ ವ್ಯವಹಾರಕ್ಕೆ ವಹಿವಾಟಕ್ಕೆ. ಯಾಕೆ ಪ್ರತಿಭಟನೆ ಮಾಡಲಿಕ್ಕೆ ಅವ್ರಿಗೆ ಹಕ್ಕಿದೆ, ಮಾಡುವಂಥದ್ದು ಸಾಕಷ್ಟು ಸಾರಿ ಮಾಡೋರು, ಇದೇನು ಹೊಸದಲ್ಲ. ಕನ್ನಡ ಸಂಘಟನೆಗಳು ಮಾಡಿದ್ದಾವೆ ಸಾಕಷ್ಟು ಸಾರಿ, ಮಾಡಲಿಕ್ಕೆ ನಮ್ಮದೇನು ಅಭ್ಯಂತರ ಏನಿಲ್ಲ. ಆದರೆ ಬೇರೆಯವ್ರಿಗೆ ಇದೇ ಇದರಲ್ಲಿ ತೊಂದರೆ ಆಗಬಾರ್ದು ಅನ್ನೋದು ನಾವು ಈಗಾಗಲೇ ಅಪೀಲ್ ಮಾಡಿದ್ವಿ. ಆ ರೀತಿ ಆದರೆ ಒಳ್ಳೆಯದು. ಯಾವುದ್ರೆ ಅಲ್ಲ, ನಿಷೇಧ ಮಾಡಲಿಕ್ಕೆ ಮಾಡೋದ್ರಿಂದ ಪರಿಹಾರ ಆಗೋಲ್ಲ. ಏನು ಮಾಡೋರು ನೀವು? ಈಗ ನಿಷೇಧ ಮಾಡ್ತಾರೆ, ಓಕೆ, ಅದನ್ನು ಮಾಡಲಿಕ್ಕೆ ಅಂತ ಸಾಕಷ್ಟು ಸಂಘಟನೆ ಮಾಡಿದ್ವಿ. ಈಗ ಅವ್ರವ್ರು ಬೇರೆ MES ಮಾಡ್ಬೇಕಂತ ಹೇಳಿದ್ರೆ ಮತ್ತೆ ಬರ್ತಾರೋ ಸ್ಟ್ರೈಕ್ ಮಾಡೋಕೆ. ಅದಕ್ಕೇನು ಯಾವ್ದು ಲೇಬಲ್ ಅವಶ್ಯಕತೆ ಇಲ್ಲ. ಮತ್ತು ಅದು ಅಧಿಕೃತವಾಗಿ ಎಲ್ಲಿದೆಯೋ ಅಂತ ನಮಗೂ ಗೊತ್ತಿಲ್ಲ. ಅದು ಯಾವ ಆ್ಯಕ್ಟಿವಿಟೀಸ್ ಮಾಡ್ತಾರೆ, ಅದು ಏನು ಚಾಲ್ತಿಯಲ್ಲಿದೆ. MES ಅಂತ ಹೇಳ್ತೀವಿ, ಹಿಂದೆ ಯಾವಾಗ ಒಂದು ಸಾರಿ ರಿಜಿಸ್ಟ್ರೇಷನ್ ಆಗಿರ್ಬೋದು, ಅದು ಹಾಗೇ ಅಲ್ಲ ನಡ್ಲಿಕ್ಕೆ. ಮತ್ತೀಗ ಅದು ಇದ್ದಾಗ ಹೆಂಗೆ ಬ್ಯಾನ್ ಮಾಡ್ಲಿಕ್ಕೆ ಸಾಧ್ಯ ಇದೆ? ಬ್ಯಾನ್ ಮಾಡಿದ್ರೆ ಮತ್ತೆ ಬೇರೆ ಹೆಸರು ಮ್ಯಾಗ ಬರ್ಬೋದು. ಅದು ಪರಿಹಾರ ಅಲ್ಲ. ಆದಷ್ಟು ಸರ್ಕಾರಗಳು ಜಿಲ್ಲಾಡಳಿತ ಅದ್ರ ಬಗ್ಗೆ ಆಗದಂಗೆ ಕಾರ್ಯಕ್ರಮ ಹಾಕಬೇಕು. ಸೊ ಈಗ ಹಿಂದಿದ್ದಂಥ 70 ವರ್ಷ ನಂತರ 30 ವರ್ಷ ನಂತರ 50 ವರ್ಷ ನಂತರ ಈಗ ನೋಡಿದ್ರೆ ಭಾಳ ವ್ಯತ್ಯಾಸ ಇದೆ. ಆವಾಗಿನ ಕನ್ನಡ ಮರಾಠಿ ಘರ್ಷಣೆಗೆ ಇವತ್ತಿಗೆ ಒಂದು 10% ಅಷ್ಟೇ ಇರ್ಬೋದು ನನ್ನ ಲೆಕ್ಕಲೆ ಹಿಂದೆ ನೋಡಿದಾಗ. ಸೊ ಅದಕ್ಕೆ ಸರ್ಕಾರಕ್ಕೆ ಹಲವಾರು ಕಾರ್ಯಕ್ರಮ ಯೋಜನೆಗಳು ಹಾಕೋ ಮುಖಾಂತರ ಸಂಪೂರ್ಣವಾಗಿ ನಿಯಂತ್ರಣ ಮಾಡೋದು ಒಳ್ಳೆಯ ದಾರಿ. ಬರೋದು ಇದನ್ನ ಎಲ್ಲಿವರೆಗೆ ಹೋರಾಟ ಮಾಡೋರೆ? ಇದನ್ನು ಎಲ್ಲಿವರೆಗೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಈಗ ಗಡಿ ವಿವಾದ ಇದು ನಾವು ಆ ಕಡೆ ಹೋಗೋದು ಮುಗಿದು ಹೋದ ಅಧ್ಯಾಯ. ಇದು 30 ವರ್ಷದಿಂದ ಒಂದೇ ಮುಗಿದಿದೆ, ಹೊಸದೇನಲ್ಲ. ಇದು ಮಾಡೋದ್ರಿಂದ ಪರಿಹಾರ ಆಗೋಲ್ಲ. ಅವರು ಮುಖ್ಯವಾಹಿನಿಗೆ ಬರಬೇಕು. ಇಲ್ಲ, ನಮ್ಮ ಕರ್ನಾಟಕದವ್ರಿಗೆ ಅಂತ ಕೊಟ್ಟಿಲ್ಲ. ಅದು ಕನ್ಫ್ಯೂಸ್ ಇದೆ. ಆ ಥರ ಆರ್ಡ್ರ್ ಏನಿಲ್ಲ, ಅದು ಬೇರೆ ರೀತಿ ಇದೆ. ನಮ್ಮವ್ರಿಗಂತಿಲ್ಲ. ಅದು ಹಿಂದೆ ಮೆಡಿಕಲ್ ಕೂಡ ಕೊಡ್ತಾಯಿದ್ರು. ಅದು ಕೂಡ ನಮ್ಮವ್ರಿಗೆಲ್ಲ ಅವ್ರಿಗೆ ಇಲ್ಲಿ ಮಾಡಿಸ್ಲಿಕ್ಕೆ ಅವಕಾಶ ಕೊಟ್ಟರು ಅಷ್ಟೇ. ಅವರು ಮಹಾರಾಷ್ಟ್ರ ಜನಕ್ಕೆ ಅಲ್ಲ, ಇಲ್ಲೇ ಮಾಡ್ತಾರೆ. ನಮ್ಮವ್ರಿಗೆ ಕೊಡ್ತಾ ಇಲ್ಲ, ನಮ್ಮವ್ರಿಗೆ ಇಲ್ಲಿ ಕೊಡ್ತಾರೆ. ಎಷ್ಟು ಜನ ಅದಾರ ಅವರು? ಅದು ನಮ್ಮ ಕಡೆ, ನಮ್ಮ ಸರ್ಕಾರ ಕಡೆ ಲೆಕ್ಕಿಲ್ಲರ. ಅದು ಅಂಕಿಅಂಶ ನಮ್ಮ ಕಡೆ ಸಿಗೋಲ್ಲ. ಕರ್ನಾಟಕದವ್ರು ನಮ್ಗೆ ಏನು ಮಾಡ್ತಾ ಇಲ್ಲ, ಮಹಾರಾಷ್ಟ್ರದವ್ರು ಮಾಡ್ತಾ ಇದ್ದಾರೆ ಅಂತ ಹೇಳಿ ಈಗ ಆರೋಗ್ಯ ವಿಮೆ ಮಾಡಿಸಿದ್ರು. ಈಗ ಉದ್ಯೋಗದಲ್ಲಿ ಮೀಸಲಾತಿ ಕೊಟ್ಟರು. ಇಲ್ಲಿ ಹುಳ ಎಲ್ಲ ತನಗಿದಾವ್ರಿ, ಅಲ್ಲಿ ಮಹಾರಾಷ್ಟ್ರದಾಗ ಹುಳ ಇದ್ದಾವ್ರೆ ನೋಡಿ. ನಾವೆಲ್ಲ ಸರ್ಕಾರ ಸ್ಕೀಮು ಅವ್ರಿಗೆ ಸಿಗ್ತಾವೆ. ಅವ್ರನ್ನೇನು ಹೊರತುಪಡಿಸಿ ಅಂತ ಹೇಳೋಕ್ಕಾಗಲ್ಲ. ಯಾರು ನಮ್ಮಲ್ಲಿದ್ದಾರೆ ಎಲ್ಲ ಭಾಷಿಕರಿಗೆ ಸಿಗ್ತೈತೆ. ನರೇಗಾದಾಗ ಹೆಚ್ಚು ಆಗೋದು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ. ಅದು ಗಡಿ ಭಾಗದಲ್ಲಿ ಹೆಚ್ಚು ನರೇಗಾ ನಾವು ಹೈಯೆಸ್ಟು ಕಾಮಗಾರಿ ಕೊಡ್ತಾಯಿದ್ದೀವಿ. ಸರ್ಕಾರದ ಎಲ್ಲ ಲಾಭಗಳು ಎಲ್ಲರಿಗೂ ಸಿಗ್ತಾಯಿದೆ. ಸೊ ಅವ್ರೇನೋ 1% ಕೊಟ್ಟು ಆ ಥರ 100% ಲಾಭ ಪಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ. ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಈಗ ಮರಾಠಿ ಮೀಡಿಯಂ ಸ್ಟೂಡೆಂಟ್ಸ್ಗೆ ಅಲೌ ಮಾಡ್ತೀನಿ ಅಂತ ಮೊನ್ನೆ ವಿಧಾನಸಭಾ ಪರಿಷತ್ತಲ್ಲಿ ಅವ್ರು ಅನೌನ್ಸ್ ಮಾಡಿದ್ದಾರೆ ಸರ್. ಸೊ ಈ ಥರ ಮಾಡೋದ್ರಿಂದ ಇಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಮಾಡ್ದಂಗೆ ಆಗುತ್ತೆ. ಡಿಸ್ಟರ್ಬೆನ್ಸ್ ಆದರೆ ಪರಿಹಾರ ಮಾಡ್ಲಿಕ್ಕೆ ಆಗೋಲ್ಲ. ಹೇಳ್ತಾರೆ ಎಷ್ಟು ಜನ ಕೊಡೋರವ್ರಿ, ನಮ್ಮಲ್ಲೇ ಅಲ್ಲೇ ಕೊಡ್ಲಿಕ್ಕೆ ಆಗೋಲ್ಲ. ನಮ್ಮ ಸ್ಟೇಟ್ನಲ್ಲೇ ನಮ್ಗೆ ಕೊಡ್ಲಿಕ್ಕೆ ಆಗೋಲ್ಲ. ನಮ್ಮದೇ ಲೋಡ್ ಆಗಿದೆ. ಇನ್ನು ಬೆಳಗಾವಿದವ್ರಿಗೆ ಎಷ್ಟು ಕೊಡ್ಲಿಕ್ಕೆ ಸಾಧ್ಯ ಇದೆ ಆ ಸರ್ಕಾರ? ಅದು ಭಾಳ ಮುಖ್ಯವಾಗಿರುವಂಥ ಅಂಶ ಅಲ್ಲ. ಈಗ ಭಾರತೀಯ ವ್ಯವಸ್ಥೆಯಲ್ಲಿ ಆಯಾ ರಾಜ್ಯಗಳಲ್ಲಿ ಅಷ್ಟೇ ಆಡಳಿತ ಮಾಡ್ತಾರೆ. ಆದರೆ ಮಹಾರಾಷ್ಟ್ರದವ್ರಿಗೆ ಬಾರ್ಡರ್ ಕ್ರಾಸ್ ಮಾಡಿ ಬೆಳಗಾವಿ ಎಂಟ್ರಿ ಮಾಡಿಬಿಟ್ಟಿದ್ದಾರೆ. ಅವರು ಹೇಳ್ತಾರೆ ಅದು ಆ ಸರ್ಕಾರಕ್ಕೆ ಸಂಬಂಧಪಟ್ಟದ ಕಾರ್ಯಕ್ರಮ ಹೊರತಾಗಿ ಕರ್ನಾಟಕ ಜನತೆ ಕೊಡ್ಲಿಕ್ಕೆ ಅಲ್ಲ ಅನ್ನೋದು ನಮ್ಮ ಭಾವನೆ ಇದೆ. ಇಲ್ಲಿಂದ ಅದನ್ನು ಉಪಯೋಗ ತಗೋತಾರೆ ಅಷ್ಟೇ ಹೊರತಾಗಿ ನಮ್ಮವ್ರಿಗೆ ಯಾರು ಕೊಡ್ತಾರೆ? ಇಲ್ಲಿ ಮರಾಠಿಗರು ಏನಾರು ಕೊಡ್ತಾರ ಸ್ಪೆಷಲ್ ಆಗಿ? ಎಷ್ಟು ಜನ ಕೊಟ್ಟಾರ? ಮಹಾರಾಷ್ಟ್ರದ ಯೋಜನೆ ಕರ್ನಾಟಕದ ಜನ
ಅದಕ್ಕಾಗಿ ಅಬ್ಜೆಕ್ಷನ್ ಬಂದಿರೋದು ಅಲ್ಲಿ ಸರ್. ಅವರು ತಮ್ಮ ಬಾರ್ಡರ್ ಕ್ರಾಸ್ ಲಿಮಿಟ್ ಕ್ರಾಸ್ ಮಾಡಿ ಒಳಗಡೆ ಎಂಟ್ರಿ ಮಾಡ್ತಾ ಇದ್ದಾರೆ. ಜಿಲ್ಲಾಡಳಿತ ಸರ್ಕಾರ ಅದ್ರ ಬಗ್ಗೆ ಪರಿಶೀಲನೆ ಮಾಡಬೇಕು. ಅದೇ ಹೇಳಲ್ಲ 8% ಆಗೋದ್ರ ಅದ ಅಷ್ಟು ಜನ ಪಿಡೋಟ್ ಹಾಕ್ರೆ ಅದ್ರ ವಿರೋಧವಾಗಿ ಹಾಕಕ್ಕೆ ಎಷ್ಟು ಜನ ಅದಾರೆ. ಅದಾಗದ ಮಾತದು. ಈ ಗಡಿವಾದ ಮುಗಿದು ಹೋದ ಅಧ್ಯಾಯ. ಇನ್ನವ್ರಿಗೆ ಹೆಲ್ಪ್ ಮಾಡೋಂಗಿದ್ರೆ ಅವ್ರಿಗೇನ ಭಾಳ ಪ್ರೇಮ್ ಇದ್ರೆ ಮಾಡೋಕೆ ಈ ನಮ್ಮದು ಇದು ಹೋಗ್ತೈತೆ ಅನ್ನೋದು ಬಿಟ್ಟು ಕಾರ್ಯಕ್ರಮ ಬೇಕಾದ್ರೆ ಏನು ಎಲ್ಲರಿಗೂ ಎಲ್ಲ ಕೊಡಲಿ, ಅವ್ರಿಗೆ ನಮ್ಮದೇ ತಕರಾರು ಪ್ರೇಮ ಏನು ತೋರ್ತದೆ. ಅವ್ರು ಡಿಮಾಂಡ್ ಇದೆ ಕೊಡಬೇಕಂತ, ನಮ್ಮದು ಕಾರಣನೇ ಇದಿರಲ್ಲ. ಹಳೇದು ಹಂಗೆ ಇದೆ, ಕೆಲವು ಹಳೇದು ಹಂಗೆ ಬಿಫೋರ್ ಇಂಡಿಪೆಂಡೆಂಟ್ ಏನಿತ್ತು ಅದು ಹಂಗೆ ಕ್ಯಾರಿ ಆನ್ ಆಗಿದೆ. ಈಗೆಲ್ಲ ಕಂಪ್ಯೂಟರೈಸ್ ಬಂದಲ್ಲ ಈಗ. ಎಲ್ಲ ಗೌರ್ಮೆಂಟ್ ಡಾಕ್ಯುಮೆಂಟ್ಸ್ ಕನ್ನಡದಲ್ಲಿ ಅನುವಾದ ಆಗಿಲ್ಲ ಸರ್. ಅದಕ್ಕೆ ಅದೊಂದು ಸಮಸ್ಯೆ ಇದೆ. ಅದಕ್ಕಾಗಿ ಅವರು ಹ್ಯಾಂಡ್ ರಿಟನ್ ಕಂಟಿನ್ಯೂ ಮಾಡಿದ್ದಾರೆ ಕೆಲವು. ನೋಡೋಣ ಅದ್ರ ಬಗ್ಗೆ ಜಿಲ್ಲಾಡಳಿತ ಯಾವ ಇಲಾಖೆಗೆ ಸಂಬಂಧಪಟ್ಟ ಚರ್ಚೆ ಮಾಡೋಣ. ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ, ನಮಗೆ ನಮ್ಮ ಪ್ರೊಟೆಕ್ಷನ್ಗೆ ಏನು ಮಾಡಬೇಕಿದೆ ಮಾಡುವಂಥ ಪ್ರಯತ್ನ ಮಾಡೋದು. ಈಗ ಡೆವಲಪ್ಮೆಂಟ್ ಬಜೆಟ್ ಸರಿ, ಬಜೆಟ್ನಲ್ಲಿ ನಾವು ಏನೇನು ನಿರೀಕ್ಷೆ ಇಟ್ಕೊಂಡಿದ್ರೆ ಏನೇನು ಸ್ಯಾಂಕ್ಷನ್ ಆದರೆ ಯಾವ ಪೆಂಡಿಂಗ್ ನಮ್ಮದು ಬಹು ನಿರೀಕ್ಷಿತ ಎಲಿವೇಟೆಡ್ ಕಾರಿಡಾರು ಅದು ಮಾಡ್ತೀವಿ. ಸರಿ, ನಮ್ಮ ಬಜೆಟ್ನಲ್ಲಿ ದುಡ್ಡು ಕೊಟ್ಟಿದ್ದಾರೆ. ಸೊ DC ಆಫೀಸ್ಗೂ 55 ಕೋಟಿ ಕೊಟ್ಟಿದ್ದಾರೆ. ಸೊ ಅದನ್ನ 2 ಹಂತದಲ್ಲಿ ತೊಗೋತೀವಿ. ಈ ಸಾರಿ ತೊಗೋತೀವಿ, ನೆಕ್ಸ್ಟ್ ಸಾರಿ ತೊಗೋತೀವಿ. ಅಂದರೆ 110 crore ಮಾಡ್ತೀವಿ. ಸೊ ಇನ್ನು ಮಿಕ್ಕಿದೆಲ್ಲ ಬಜೆಟಲ್ಲಿ ಬಂದಿದೆ. ಆಯಾ ಇಲಾಖೆಯವರು ಅದೇನು ಬಜೆಟ್ನಲ್ಲಿ ಬರಬೇಕಂತೇನಿಲ್ಲ. ನೇರವಾಗಿ ನೀರಾವರಿ, ರಸ್ತೆಗಳು, ಮೈನರ್ ಇರಿಗೇಷನು, ಸ್ಕೂಲು ಅವೆಲ್ಲ ಆಯಾ ಇಲಾಖೆಯವ್ರು ನೇರವಾಗಿ ಕೊಡ್ತಾರೆ ಅಷ್ಟೇ. ಇದೆಲ್ಲ ದುಡ್ಡು ಕೊಟ್ಟಿದ್ದಾರೆ. ಈಗ ನಮ್ಮ ಬಜೆಟ್ನಲ್ಲೇ ಘೋಷಣೆ ಇಲ್ಲ. 1000 ಕೋಟಿ ಬ್ರಿಡ್ಜಸ್ ಕೊಟ್ಟಿದ್ದಾರೆ. ಆ ಬ್ರಿಡ್ಜ್ನಲ್ಲೇ ತೊಗೊಳಕ್ಕೆ ಹೇಳಿದ್ದಾರೆ. ಅದಿದೆ ಪ್ರವಾಸೋದ್ಯಮ ಇಲಾಖೆಯಿಂದ ಈಗ ಒಂದು DPC ಮಾಡ್ತಾ ಇದ್ದಾರೆ. ಅದು ಗ್ಲಾಸ್ ಬ್ರಿಡ್ಜ್ ಮಾಡ್ತಾ ಇಲ್ಲ, ಬೇರೆ ರೀತಿಯಿಂದ ಮನೋರೈಲ್ ಟೈಪು ಮಾಡಲಿಕ್ಕೆ ಪ್ರವಾಸೋದ್ಯಮ ಇಲಾಖೆಯವರು ಒಂದು ಬೆಳಗಾವಿನಾಗ ಸ್ಥಾಪನೆ ಮಾಡ್ತೀವಿ ಅಂತ ಅದ್ರ ಬಗ್ಗೆ ಲೊಕೇಶನ್ ಬಗ್ಗೆ ಆಗಿನ ನಗರಾಭಿವೃದ್ಧಿ ಸಚಿವರು ಕೂಡ ಅದ್ರ ಬಗ್ಗೆ ಒಂದು ವಿಸಿಟ್ ಮಾಡಿದ್ರು ಬೆಳಗಾವಿ. 1 ವರ್ಷ ಕಾಲಾವಧಿ ಕಳೆದ್ರು ಕೂಡ ಇನ್ನೂವರೆಗೂ ಹೊಸ ಇಂದಿರಾ ಕ್ಯಾಂಟೀನ್ಗಳು ಸ್ಥಾಪನೆ ಕರೆಕ್ಟ್. ಈಗ ನಮ್ಮ ಸರ್ಕಾರಿ ಜಾಗ ಸಿಗ್ತಾ ಇಲ್ಲ ಕೆಲವು ಕಡೆ. ಎಲ್ಲೆಲ್ಲಿ ಇದೆ ಅಲ್ಲಿ ಮಾಡಿಬಿಟ್ಟಿವಿ. ಅವೈಲೇಬಲ್ ಎಲ್ಲಿದೆ ಮಾಡಿ. ಈಗ ಇನ್ನೂ ಕೆಲವು ಕಡೆ ಜಾಗದ ಸಮಸ್ಯೆ ಇರೋದ್ರಿಂದ ಮತ್ತು ಅದು ಎಲ್ಲಿ ಬೇಕೋ ಅಲ್ಲೇ ಬೇಕಾರೆ ನಾವು ಯಾವುದೋ ಎಲ್ಲೇ ಮೂಲೆಯಲ್ಲಿ ತೆಗೆದ್ರೂ ಪ್ರಯೋಜನ ಇಲ್ಲ. ಸರ್ಕಲ್ನಲ್ಲೇ ಇರಬೇಕು, ತಹಶೀಲ್ದಾರ್ ಆಫೀಸ್ ಇರಬೇಕು, ಕಚೇರಿ ಇರಬೇಕು, ಅಥವಾ ಕೋರ್ಟ್ ಇರಬೇಕು, ಅಂದರೆ ಯೂಸ್ ಆಗೋದು. ನಮ್ಮ ಕಡೆ ಬೇರೆ ಜಾಗ ಇದೆ, ಒಳಗಡೆ ಇದೆ. ಸೊ ಹಿಂಗಾಗಿ ಭಾಳಷ್ಟು ಕಡೆ ಸಮಸ್ಯೆ ಆಗಿದೆ. ಯಾವುದ್ರೆ ರಾಜಣ್ಣ ಒಂದು ಹನಿ ಟ್ರ್ಯಾಪ್ ಕೇಸ್ ಏನಿದೆ ಎಲ್ಲಿಗೆ ಬಂತು? ಕಂಪ್ಲೇಂಟ್ ಕೊಡಬೇಕಲ್ಲ, ಕೊಟ್ಟ ಮ್ಯಾಗ ಮುಂದಿನ ದಾರಿ. ಕೊಡ್ತಾರೆ, ಅದೇ ಕೊಡ್ಲಿಕ್ಕೆ ಟೈಮ್ ಇದ್ರೆ ಕೊಡ್ತಾರೆ. ವಿಶೇಷವಾಗಿ ಪರಿಶಿಷ್ಟ ವರ್ಗದ ನಾಯಕರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ರಾಜಕೀಯವಾಗಿ ಬೆಳೀತಾ ಇದ್ದಾರೆ. ಪರಿಶಿಷ್ಟ ಅಂತಿಲ್ಲ, ಗರ್ಜಿಸುವ ಹುಲಿಗೆ. ಪರಿಶಿಷ್ಟಲ್ಲಿ ಯಾರು ಬಂದರೂ ಯಾವ ಗರ್ಜಿಸ್ತಾವ ಅದಕ್ಕೆಲ್ಲ ಸಿಡಿ ತೋರಿಸುವಂಥ ಕೆಲಸ ಆಗ್ತದೆ. ಏನಾದರೂ ಹೈಕಮಾಂಡಿಗೆ ದೂರು ಕೊಡುವಂಥದ್ದು ದೂರು ಕೊಡಂಥದ್ದು ಏನು ಅವ್ರು ತೊಗೋಬೇಕಲ್ಲ. ಏನು ದೂರು ಕೊಡೋದು ಇದ್ರಾಗ ಅವರೇ ತೊಗೋಬೇಕು. ಯಾರು ಇಲ್ಲ, ಅದನ್ನೇ ಪೊಲೀಸರ ಹತ್ರ ಪತ್ತೆ ಹಚ್ಬೇಕಲ್ಲ, ಯಾರು ಎಲ್ಲಿದೆ ಅಂತ ಹೆಂಗೆ ಗೊತ್ತಾಗುತ್ತೆ? ಇನ್ನೂ ಅವರು ಕಂಪ್ಲೇಂಟ್ ಕೊಡಬೇಕು, ರಿಜಿಸ್ಟರ್ ಆಗಬೇಕು. ಅದು ಮುಂದುವರೆದಾಗ ಅದ್ರ ಬಗ್ಗೆ ಈ ಸದ್ಯನೇ ಹೇಳಲಿಕ್ಕೆ ಆಗುತ್ತೆ. ಅದ ಅವ್ರು ಮಾಡಿದಾರೆ, ಅವ್ರು ಮಾಡಿದ್ರೆ ಬೇರೆಯವರು ನಾವು ಮಾಡಲಿಕ್ಕಾಗಲ್ಲ. ಸರ್ಕಾರ ಇದೆ, ಪೊಲೀಸ್ ಇನ್ವೆಸ್ಟಿಗೇಟ್ ಮಾಡಲಿ. ಇಲ್ಲ, ಆ ದೃಷ್ಟಿ ಇಟ್ಕೊಂಡು ಅವ್ರು ಹೇಳಿಲ್ಲ, ಇರ್ಬೋದಷ್ಟಂತ ಅವ್ರು ಹೇಳಿದಾರೆ ಅಷ್ಟೇ.
ಕೇಶವ್ ಅವರು ರಿಯಾಕ್ಟ್ ಮಾಡಿದ್ದಾರೆ ಸರ್. ಹಾಯ್ ಅಂದರೆ ಹಾಯ್ ಆಗಬೇಕು ಅಂತ. ಹನಿ ಅಂದರೆ ಹಾಯ್ ಹಲೋ ಅಂತ ಅಂತಾರೆ. ಅದು ಅಂದ್ರೆ ನೀವ್ ಯಾಕೆ ಹಲೋ ಅಂತೀವಿ? ಹಾಯ್ ಅಂದರೆ ನೀವು ಯಾಕೆ ಹಲೋ ಅಂತೀರಿ ಅಂತಾರೆ ನಾವು. ಹನಿ ಅಂದರೆ ಹಲೋ ಯಾಕೆ ಕಟ್ಟಬೇಕು ಅಂತ ಹನಿ ಅಂದರೆ ನೀವು ಹಲೋ ಯಾಕೆ ಕಟ್ಟಲಿಲ್ಲ ಅದು ನೋಡ್ಬೇಕಾದ್ರೆ ಅವರು ವಿಲ್ ಪವರು ಅದ್ರ ಮ್ಯಾಗ ಡಿಪೆಂಡ್ ಆಗ್ತಿದ್ದಲ್ಲ. ವಿಲ್ ಪವರು, ಎಕ್ಸ್ಪೀರಿಯನ್ಸು, ಅವನ ಬದ್ಧತೆ ಮೇಲೆ ಅದು ಒಂದು ಸಲ ಆದಾಗ ಅಟ್ರಾಕ್ಟ್ ಆಗುತ್ತೆ, 2 ಸಲ ಆಗ್ತೈತೆ ಅನ್ನೋದು ಅವನ ಕೆಪಾಸಿಟಿ ಮ್ಯಾಗ ಅದು. ಅವ್ನು ಗಟ್ಟಿ ಇದ್ದಂದ್ರೆ ಅದು ಆಗೋದಿಲ್ಲ. ಸ್ವಲ್ಪ ವೀಕ್ನೆಸ್ ಇತ್ತಂದ್ರೆ ಏನು ಮಾಡೋದು ಅದು ಒಂದೇ ಸಲಕ್ಕೇನ ಮೊಬೈಲ್ ರಿಂಗ್ ಆಗ್ಲಿಕ್ಕೆ ಶುರು ಆಗ್ತೈತೆ. ಡಿಪೆಂಡ್ ಅಪಾನ್ ಅವನ ವಿಲ್ ಪವರು, ಅವನ ಅನುಭವ. ಅವ ಏನು ಮೊದಲೇ ಹಿಂಗೆ ಆಗ್ತಿತ್ತು ಅಂತ ಅವನ ಹೆದರಿಕೆ ಇತ್ತಂದ್ರೆ ಅವನು 10 ಸಲ ಹಾಯ್ ಅಂದರೂ ಅವೇನು ಆ ಕಡೆ ತಿರುಗಿ ನೋಡೋಲ್ಲ. ಸರ್ ಈಗ ಹಲೋ ಅಂದವ್ರು ಯಾರು ಇದಾರೆ ಈಗ ಅವ್ರು ಹಾಯ್ ಅಂದಾಗ ಈ ಹಲೋ ಅಂದಾಗ ಪಾಪ ಸುಮಾರು ಜನ ಇರ್ತಾರೆ ಪಾಪ ಅವ್ರೇನು ಹಾಯ್ ಅನ್ನೋದೇ ಹಾಯ್ ಅಂತಾವ ಏನು ಅವ್ರು ಯಾವ ದೃಷ್ಟಿ ಹಾಯ್ ಅನ್ನೋದು ಅವ್ರಿಗೆ ಗೊತ್ತಿರಂಗಿಲ್ಲ. ಅದು ಹಾಯ್ ಏನಂತೆ ನಮಸ್ಕಾರ ಅಂತೀವಿ ಹಂಗೆ. ಯಾವುದ್ರೆ ಅದು ಕೋರ್ಟ್ ಸ್ಟೇ ಆಗಿದೆ, ಅವರು ಯಥಾಸ್ಥಿತಿ ಮುಂದುವರಿತಾರೆ. ಅದ್ರಾಗಿ ಆರೋಪ ಅಂತ ಕೇಳಲಿಕ್ಕಾಗಲ್ಲ. ಇನ್ನೂ ಅಂತಿಮವಾಗಿ ಫೈನಲ್ ಡಿಸಿಷನ್ ಬರಬೇಕು, ಬಂದ್ಬೇಕು ಅದ್ರ ಬಗ್ಗೆ. ಈಗ ಅವರು ಮೆಂಬರ್ ಅದು ಕಂಟಿನ್ಯೂ ನಾವು ಹೋಗೋದು ರಾಜಭವನ ಮುಂದುವರಿಲ್ಲ ಅಂತಂದ್ರೆ 2 ದಿನ ಬಿಟ್ಟು ವಿಚಾರಕ್ಕೆ ಬರ್ತಾರೆ, ಅವ್ರ ಜೊತೆಗೆ ಚರ್ಚೆ ಮಾಡ್ತೀವಿ. ಯಾವಾಗ ಹೇಳ್ಯಾರ ನಮ್ಮ ಬಗ್ಗೆ ಚರ್ಚೆ ಎಕ್ಸ್ಪರ್ಟ್ ಕೊಡೋದು ಮಾಡಬೇಕು, ಯಾರೋ ವಕೀಲ ಜೋಡಿ ಮಾಡಬೇಕು, ಅವ್ರು ಮಾಡಿಕೊಡ್ಬೇಕೀಗ. ಅವ್ರಿಗೆ ಸಲಹೆ ಮಾಡಿದ್ರೆ ನಾವೇ ದೂರು ಕೊಡೋಕೆ ಹೇಳಿದ್ವಿ ಫಸ್ಟ್ಗೆ, ಅದು ಚರ್ಚೆ ಮಾಡಿ ಕೊಡು ಅಂತ ಹೇಳಿದ್ರು. ಸರ್ ಈಗ ಸರಿ ಒಂದು ಸರ್ ಇದ್ರ ಹಿಂದೆ ಇರ್ತಕ್ಕಂಥ